ಅರ್ಪಿಸುತ್ತಾ ಯಾವ ನನ್ನಪ್ಪ ಅಮೋಕ್ಷತನ ಅಚ್ಚುಮೆಚ್ಚಿನ ಕಂದನಾಗಿರುವಂತಹ ನಾತೆ ಪುಟ್ಟ ಗ್ರಾಮದ ಜಮಗೊಂಡ ಗೌಡ ಕಲಬಾಯಿ ದಂಪತಿಗಳ ಹೊದಂಡ ಜನಿಸಿ ಬಂದು ಹುಟ್ಟಿ ಬಂದು ಗಂಗೆನಾಡಿಗೆ ಅರಸನಾಗಿ ಇರುವಂತಹ ಯಾವನಪ್ಪ ಯಾರಿವನಪ್ಪ ಮಾಯದ ಮಗ ಮಾಲಿಲಿಂಗೇಶ್ವರಿಗೆ ಸಂದೇಶನಿಗೆ ವಂದಿಸುತ್ತಾ ಅದೇ ತರನಾಗಿ ಬೀರು ಯಾರಿವ ಯಾವನಪ್ಪ ಹರಿವ ಹವನಗಂಡ ವರದ ಕೆಚ್ಚಗಂಡ ಉರಮಾರಿ ದೇವರು ಉಗ್ರ ಮಾರಿ ದೇವರ ಯಾವ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಭಕ್ತರ ಭಕ್ತಿಗೆ ಮೆಚ್ಚಿ ಎಂಬುದಾಗಿ ವಾಸ ಮಾಡಿ ಕುಂತಿರುವಂತಹ ಅವರ ತಂದೆ ಯಾರಿವನನ್ನು ತಂದೆ ವೀರ ಶೂರ ಮರ್ಕಾರ್ ಸಿದ್ದೇಶ್ವರ ಪಾದಕ್ಕೂ ದೀರ್ಘದಂಡ ಪರಮಗಳನ್ನು ಹಾಕುತ್ತಾ ಅದಕ್ಕೆ ಬೀರು ಏನಾಯ್ತವ ನಮ್ಮ ಅಜ್ಞಾನದ ಕತ್ತಲ ನಡೆಸಿ ಜ್ಞಾನದ ಪೈಕಿಗೆ ಹಚ್ಚಿ ಕೊಟ್ಟ ಇದ್ದಿದ್ದನ್ನು ಬಂಗಾರ ಗುಡ್ಡು ಮಾಡಿ ಮುಗುಲತ್ತಕ್ಕೆ ಬಸಿರುವಂತ ಯಾವನ್ನ ಗುರು ಮಣಿಮಿ ಮಧುಗೊಂಡೇಶ್ವರ ಪಾದಕ್ಕೂ ದೀರ್ಘದಂಡ ಪರಮಗಳನ್ನು ಅರ್ಪಿಸುತ್ತಾ ಇವತ್ತ ಒಂದು ಈ ಜಾತ್ರೆಗೆ ಕಾರ್ಯಕರ್ತನಾಗಿರುವಂತ ಅವರ ತಂದೆ ಯಾವ ಇದೇ ಅಕ್ಕಲಕೋಟೆ ತಾಲೂಕಿನ ಆಳಂದ ತಾಲೂಕಿನ ಕಲಬುರಗಿ ಜಿಲ್ಲೆಯ ಸುಕ್ಷೇತ್ರ ಯಾವುದು ಸವಳೇಶ್ವರ ಪಕ್ಕ ಶವಳೇಶ್ವರ ಗ್ರಾಮದ ಒಂದು ಭಕ್ತರ ಭಕ್ತಿಗೆ ಮೆಚ್ಚಿ ಎಂಬುದಾಗಿ ವಾಸ ಮಾಡಿ ಕುಂತಿರುವಂತ ಅವರ ತಂದೆ ನನ್ನ ತಂದೆ ಬೀರದೇವರ ಪಾದಕ್ಕೂ ದೀರ್ಘದಂಡ ಪರಮಗಳನ್ನು ಅರ್ಪಿಸುತ್ತಾ ಒಂದು ಬೀರದೇವರ ಜಾತ್ರೆಯನ್ನು ಹಮ್ಮಿಕೊಂಡು ನಮ್ಮ ಗ್ರಾಮ ಹಿರಿಯರೆಲ್ಲರೂ ಕೂಡಿ ಬಹಳ ವಿಚಾರ ಮಾಡಿ ಇವತ್ತು ಹಗಲುವತ್ತ ಕಾರ್ಯಕ್ರಮ ಇಟ್ಟುಕೊಂಡಾರ ಹೌದಿಲ್ಲ ಇವತ್ತು ಜಾಗರಣೆ ನಿಮಿತ್ತವಾಗಿ ಹಿಂಗೆ ಕಳಿಬಾರ್ದ ತಿಳ್ಕೊಂಡು ಏನ್ ಮಾಡ್ಯಾರು ಇಲ್ಲಿ ಯಾರು ಡೊಳ್ಳಿನ ಮ್ಯಾವತ್ತ ಮೋರಿ ಬರಮಾಡಿಕೊಂಡಾರ ಕಲಾವಿದರ ಸಂಘ ಬೇರು ಯಾವ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಹಡಲಗೆರೆ ಗ್ರಾಮದ ಸುಕ್ಷೇತ್ರ ಹಡಲಗೆರೆ ಗ್ರಾಮದ ಅಮೋಕ್ಷದೇಶ್ವರ ಡೊಳ್ಳಿನ ಕಲಾವಿದರ ಸಂಘ ಇದು ನಮ್ಮ ಸಂಘ ಇದು ಒಂದು ನಮ್ಮದೈತಿ ಇನ್ನು ನಮ್ಮ ಸರ್ಜಡಿ ಕಲಾವಿದರ ಸಂಘ ಯಾವಾಗ ಬೇರು ಯಾವ್ದು ಯಾವ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಕಲ್ಜಿಗಿ ಗ್ರಾಮದ ಬರಮದೇವರು ಡೊಳ್ಳಿನ ಕಲಾಗಾನ ಸಂಘ ಹಿಂಗೆ ಎರಡು ಡೊಳ್ಳಿನ ವ್ಯಾವತ್ತ ಮೋರಿ ಬರಮಾಡಿಕೊಂಡಾರ ಕೊಡ್ಸ್ಯಾರ ಇವತ್ತು ಹಾಡುವಂತ ಹಾಡಿನಲ್ಲಿ ಮಾತಾಡುವಂತ ಮಾತಿನಲ್ಲಿ ಭಾಷಾಡುವಂತ ಮಾತುಗಳಲ್ಲಿ ಬರೆದಿರುವಂತ ಸಾಹಿತ್ಯಗಳಲ್ಲಿ ಏನಕ್ಕವ ಲೋಪದೋಷಗಳಾಗುತ್ತಾ ಬೀರು ಏನು ಪುಕಾಟಿ ಕಟ್ಟು ಬಂದಿರುವ ಲೋಪದೋಷ ಅಲ್ಲಕ್ಕ ಯಾಕ 10-15 ಸಾವಿರ ರೂಪಾಯಿ ಹಣ ಚಂದ ಮಾಡ್ಯಾರ ಕಮಿಟಿ ತಪ್ಪಾಗಕ್ಕ ಮೊಮ್ಮಗನು ಅಂದ್ರೆ ರೊಕ್ಕ ತಗೊಂಡ್ರೆ ತಪ್ಪಾಗ್ಬಾರ್ದು ಆಗ್ಬಾರ್ದು ಯಾಕಕ್ಕವು ಬೀರು ನಿನಗ ಆ ಮಾತ ಮತ್ತ ಮುಂದಿನ ಸಂಧಿ ವಿಸ್ತಾರ ಮಾಡಿ ಹೇಳಕತ್ರಿ ಯಾಕಂದ್ರ ಯಾಕಿವ 10 ಗಂಟೆ 10:30 ಬರುವಂತ ಮೇಳ ಎಷ್ಟಕ್ಕೆ ಬಂದವು 12 ಗಂಟೆಗೆ ಇಲ್ಲಿ ಕಾರ್ಯಕ್ರಮಕ್ಕೆ ನಾವು ಬಂದಿವಿ ಯಾಕೆ ಲೇಟ್ ಆಗ್ಯದ ಯಾಕೆ ತಡ ಆಗ್ಯದ ಅದನ್ನ ಹೇಳೋದು ಬೇಡ ಯಾಕಂದ್ರ ರಾತ್ರಿ ಹೊತ್ತು ಕಾರ್ಯಕ್ರಮ ಮುಗಿಸ್ಕೊಂಡು ಈ ಕಡೆ ರೋಡ್ ಬಹಳ ಖರಾಬ್ ಅದ ಎಲ್ಲ ಮುಗಿಸ್ಕೊಂಡು ಬರೋದ್ರೊಳಗ ಆ ಕಾರ್ಯಕ್ರಮ 1 ತಾಸು 2 ತಾಸು ಲೇಟ್ ಆಗ್ಯದ ಲೇಟ್ ಆದ್ರೂ ಕೂಡ ಕಾರ್ಯಕ್ರಮ ನಿಮಗೆ ಹೊತ್ತು ಮುನಿಗಿ ಏನು 1 ತಾಸು 2 ತಾಸು ಲೇಟ್ ಮಾಡಿ ಬಂದೇವ್ ನೋಡು ಆ 1 ತಾಸು 2 ತಾಸು ನೀವು ಊರಾಗ ಕಾರ್ಯಕ್ರಮ ಕೊಡೋದು ನಮ್ಮ ಕೆಲಸ ಇದೇ ಮಾತು ಯಾಕೆ ಹೇಳೋದದ ಮತ್ತು ರಾತ್ರಿ ನಮ್ಮ ಶಿಂದಗಿ ತಾಲೂಕು ಬ್ಯಾಕೋಡೂರಿ ಕಾರ್ಯಕ್ರಮ ಅದ ಅವು ಇರ್ಲಿಕ್ಕರೆ ಮತ್ತು ನಮಗ ಕಾರ್ಯಕ್ರಮ ಅಲ್ಲಿ ಬಯಸ್ಕೊಳ್ಳೋದು ನಮ್ಮ ಚಟ ಬಿದ್ದಾವ ಒಟ್ಟು ಚಟನೆ ಬಿದ್ದವ್ರಿ ಆದ್ರೆ ನಮ್ಮ ಶವಳೇಶ್ವರ ಗ್ರಾಮದೊಳಗ ಲೇಟ್ ಆಗಿ 12 ಗಂಟೆಗೆ ಬಂದ್ರು ಕೂಡ ಒಂದು ಸ್ವಾಗತ ಮಾಡಿ ನಮಗೆ ಯಾರು ಒಂದು ಮಾತು ಮಾತಾಡ್ಲಾರ್ದನೆ ನಮಗೆ ಏನೇನು ಸ್ವಾಗತ ಮಾಡಿದ್ರೆ ನಮಗೆ ಇನ್ನೊಂದು ಸಾರಿ ನಮಸ್ಕಾರ ಹೇಳೋದು ನಾನು ಕಡೆ ಒಂದು ನಮಸ್ಕಾರಪ್ಪ ಹೌದಿಲ್ಲ ಅದಕ್ಕೆ 1 ತಾಸು 2 ತಾಸು ನಿಮ್ಮ ಊರಾಗ ಒಂದು ಪಾಳೆ 1 ಪಾಳೆ 2 ಪಾಳೆ ಹೆಚ್ಚಿಗೆ ಆಡಿ ಆ ಮತ್ತನ ಮುಂದಿನ ಕಾರ್ಯಕ್ರಮ ಕಟ್ಟು ಕಳಿಸ್ತಾರೆ ತಿಳ್ಕೊಂಡು ಮತ್ತೆ ಎಡ್ಡು ಮೇಳದಲ್ಲಿ ಏನೋ ತಪ್ಪಾದ್ರೂ ಕೂಡ ತಪ್ಪನ್ನು ಬಾಜುವತ್ತಿ ಒಪ್ಪನ್ನು ಸ್ವೀಕಾರ ಮಾಡಿ
ಆಗುದಿಲ್ಲ. ಮೊದಲು ಪೇಟೋದ ಆಗ್ಬೇಕು ಆಮೇಲೆ ಇಟ್ಟೋದ ಆಗ್ಬೇಕು. ಹೌದಿಲ್ಲ? ಆ ಸ್ವಲ್ಪ ಊಟ ಇಲ್ಲ ಸಲುವಾಗಿ ಆ ಲಗಡ ತಗಡ ಮಾತಾಡೋದು ಬೇಡ. ನಾಲ್ಕು ನುಡಿ ಚಾಲ ಹಾಡಿ ಪಾಳೆ ಸರ್ಜೋಡಿ ಕಲಾವಿದ್ರು ಕೂಡ ಮಾತಾಡಿ ಹೆಂಗ್ ಬರ್ತಾರ ನೋಡ್ಕೊಂಡು ಮಾತಾಡುದು. ಓಕೆ